ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನೋಡಿ, ಇವತ್ತು ನಾವು HALಗೆ ಬಂದಿದ್ದೀವಿ, ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್. ಸೊ ಹೇಗಿದೆ ಇದು? ಇಂಡಿಯಾಸ್ ಫಸ್ಟ್ ಏರೋನಾಟಿಕ್ಸ್ ಮ್ಯೂಸಿಯಮ್ ಬ್ಯಾಂಗ್ಳೂರಲ್ಲಿರೋದು. ನಿಜವಾಗ್ಲೂ ನಮಗೆಲ್ಲ ಹೆಮ್ಮೆಯ ವಿಷಯ ಅಂತಲೇ ಹೇಳ್ಬೋದು. ಇಲ್ಲಿಗೆ ಬಂದಿದ್ದೀವಿ ನಾವು. ಬನ್ನಿ, ಹೇಗಿದೆ ಅಂತ ನಾನು ನಿಮಗೆಲ್ಲ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ, HAL ಏನೇನಿದೆ ಅಂತೆಲ್ಲ ನಿಮ್ಮೆಲ್ಲರಿಗೂ ಈ ವಿಡಿಯೋನಲ್ಲಿ ತೋರಿಸ್ತೀನಿ. ನೋಡಿ, ಇದು ಫಸ್ಟ್ ಎಂಟ್ರೆನ್ಸ್ ಗೇಟು. ಅಲ್ಲಿ ಇದೊಂದು ಇದೆ, ಅಲ್ಲಿ ಬರ್ಜ ನೋಡಿ, ಇದು ಅಷ್ಟೇ ಹೆರಿಟೇಜ್ ಸೆಂಟರ್ ಆ್ಯಂಡ್ ಏರೋನಾಟಿಕ್ಸ್ ಮ್ಯೂಸಿಯಮ್ ಅಂತ. ನೋಡಿ, ಇದು ಎಂಟ್ರೆನ್ಸು. ಆ ಕಡೆ ಟಿಕೆಟ್ ಕೌಂಟರ್ ಇದೆ, ಅದನ್ನು ತೋರಿಸ್ತೀನಿ ನಾನು ನಿಮಗೆ. ಮತ್ತು ಟಿಕೆಟ್ಸು ನೋಡಿ, ಇಲ್ಲಿ ಅಡಲ್ಟ್ಸ್ಗೆ 70 ರೂಪೀಸು ಮತ್ತು ಚಿಲ್ಡ್ರನ್ಸ್ಗೆ 30 ರೂಪೀಸು. ನೋಡಿ, ಆಲ್ ಡೆಬಿಟ್ ಆ್ಯಂಡ್ ಕ್ರೆಡಿಟ್ ಕಾರ್ಡ್ಸ್ ಅದನ್ನು ಕೂಡ ಆಕ್ಸೆಪ್ಟ್ ಮಾಡ್ತಾರೆ. ಅಲ್ಲಿ ನೀವು ತಗೋಬೋದು. ಚೆನ್ನಾಗಿದೆ. ಇದು HAL. ಇದು ಆ್ಯಕ್ಚುಲಿ 1914ನಲ್ಲಿ ಫಸ್ಟು ಇದು ಎಸ್ಟಾಬ್ಲಿಷ್ ಆಗಿದ್ದು. ಬಟ್ ಆಗ ಒಂದು ಏರ್ಕ್ರಾಫ್ಟ್ ಕಂಪನಿಯಾಗಿ ಒಂದು ಸ್ಟಾರ್ಟ್ ಆಗಿತ್ತು. ನೋಡಿ, ಇಲ್ಲಿ ಏನು ಏರೋಪ್ಲೇನ್ನ ಬಿಡಿ ಭಾಗಗಳನ್ನ ಕೂಡ ತಯಾರು ಮಾಡ್ತಾರೆ. ಇವಾಗ ಇದು ಇಂಡಿಯಾಸ್ ನಂಬರ್ 1 ಫಸ್ಟ್ ಮ್ಯೂಸಿಯಮ್ ಆಗಿದೆ. ಇದು ಏರೋನಾಟಿಕ್ಸ್ ಮ್ಯೂಸಿಯಮ್ ಆಗಿದೆ. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದನ್ನು ಮಕ್ಕಳಿಗೆಲ್ಲ ತಿಳಿಸ್ಬೇಕು. ಮಕ್ಕಳನ್ನ ಕರ್ಕೊಂಡು ಬಂದು ನೀವು ಇಲ್ಲಿಗೆ ತೋರಿಸ್ಬೋದು. ಇದ್ರ ಬಗ್ಗೆ ಎಲ್ಲ ತಿಳಿಸ್ಬೇಕು. ಅದು ತುಂಬಾ ಹೆಲ್ಪ್ ಆಗುತ್ತೆ ಮಕ್ಕಳಿಗೆ ಅಂತಲೇ ಹೇಳ್ಬೋದು. ನೆಕ್ಸ್ಟು ಯಾರಾದರೂ ಇನ್ ಕೇಸ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇರೋರು, ಪೈಲಟ್ ಆಗಬೇಕು ಅಂತ ಮಕ್ಕಳೆಲ್ಲ ಆಸೆ ಇರುತ್ತಲ್ಲ, ಸೊ ಆ ಥರದ್ದೆಲ್ಲ. ನೋಡು ವಿಸ್ಮಯ, ಸೇ ಹಾಯ್. ಹಾಯ್ ಮಾಡು. ನೋಡು, ಹ್ಯಾಪಿನಾ ಬಂಗಾರಿ? ಇಲ್ಲಿ ಏನೇನು ನೋಡಿದೆ ನೀನು ಹೇಳು? ಏರೋಪ್ಲೇನ್ಗಳು, ಮತ್ತು ಇದು ಎಷ್ಟೊಂದು ಯುದ್ಧದಲ್ಲಿ ಉಪಯೋಗಿಸಿರೋ ಅಂಥ ಎಷ್ಟೊಂದು ವಿಮಾನಗಳನ್ನೆಲ್ಲ ಇಲ್ಲಿ ಇಟ್ಟಿದ್ದಾರೆ ಮ್ಯೂಸಿಯಮಲ್ಲಿ ನೋಡೋದಕ್ಕೆ. ನಾವು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಒಂದ್ಸಲ ನೀವು ವಿಸಿಟ್ ಮಾಡ್ಬೋದು. ಇಲ್ಲಿ ವೆರೈಟೀಸ್ ಆಫ್ ಏರ್ಕ್ರಾಫ್ಟ್ಸ್, ಏರೋಪ್ಲೇನ್ಸ್ ಎಲ್ಲ ಇದೆ. ಯಾವ್ಯಾವ್ದಿದೆ ಅಂತ ನಾನು ನಿಮ್ಗೆಲ್ಲರಿಗೂ ತೋರಿಸ್ತೇನೆ. ಬನ್ನಿ ನೋಡಿ, ನೋಡೋಣ. ಎಲ್ಲ ಥರದ್ದು ಏರ್ಕ್ರಾಫ್ಟ್ನ ಇಲ್ಲಿ ಇಟ್ಟಿದ್ದಾರೆ ಮ್ಯೂಸಿಯಮಲ್ಲಿ. ನೋಡಿ, ಇದು ಫೈಟರ್ ಆರ್ ಟ್ರೈನರ್ MiG-21. Hindustan Jet Trainer 36 IG delivered. Light combat aircraft. ಇಲ್ಲೇ ಇದ್ದಾನೆ. ಈಗ ಬಾರಿ ಅಲ್ಲಿ ನೋಡಿ, ಇದು HPT 32. ಇದು ಅಡ್ವಾನ್ಸ್ ಲೈಟ್ ಹೆಲಿಕಾಪ್ಟರ್ ಧ್ರುವ್.
ನೋಡಿ ಇಲ್ಲಿ ಮಕ್ಕಳು ಆಟ ಆಡೋದು ಕೂಡ ಇದೆ, ಆಟ ಆಡ್ತಿದ್ದಾರೆ ಎಲ್ಲರೂ. ಪೂರ್ವಿಕ್, ಯು ಆರ್ ಮೈ ಲಡ್ಡು, ಲಡ್ಡು ಬಂಗರಿ. ಇಲ್ಲಿ ನೋಡ್ರಿ ಇಬ್ರು, ಇಲ್ಲಿ ನೋಡ್ರಿ, ಇಲ್ಲಿ ನೋಡ್ರಿ, ಇಲ್ಲಿ ಚಿನ್ನಮ್ಮ. ಐ ಪೂರ್ವಿಕ್, ವಿಸ್ಮಯ್. ಐ ಅದೇ ನೀಟಾಗಿ ಬೈಕು ಇಂಜಿನ್ ಎಲ್ಲ ಗೊತ್ತಿದೆ ಅವ್ರಿಗೆ. ಅದೇ ಅದೇ ಇದು ಮಾಡಿರ್ತಾರಲ್ಲ, ಆಟೋಮೆಟಿಕಲ್ಸ್ ಮಾಡಿದ್ರೆ ಇನ್ನೂ ಚೆನ್ನಾಗುತ್ತೆ. ಲೈಟ್ ಅಬ್ಸರ್ವೇಷನ್ ಹೆಲಿಕಾಪ್ಟರ್ ಅಂತ, ಲೈಟ್ ಅಬ್ಸರ್ವೇಷನ್ ಹೆಲಿಕಾಪ್ಟರ್ ಅಂತಿದ್ದು ಒಂದು ರೂಮಲ್ಲಿ ಇಟ್ಟಿದ್ದಾರೆ. ನೋಡಿ ಇಲ್ಲಿ ಒಬ್ಬರು ಮನುಷ್ಯ ಕೂತಿರೋ ಥರ ಅಲ್ಲಿ ಮೇಲ್ಗಡೆ ಪ್ಯಾರಾಚೂಟ್ ಇದೆ ನೋಡಿ. ಇದು ಕೂಡ ಅಲ್ಲಿ ಲೈಟ್ ಅಬ್ಸರ್ವೇಷನ್ ಹೆಲಿಕಾಪ್ಟರ್ ಪಕ್ಕದಲ್ಲೇ ಕೂಡ ಇಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ ನೋಡಿ, ಅಲ್ಲಿ ಮೇಲ್ಗಡೆ ಪ್ಯಾರಾಚೂಟ್. ನೋಡಿ ಈ HALಗೆ ನೀವು ಮಕ್ಕಳನ್ನ ಒನ್ ಡೇ ಟ್ರಿಪ್ ಥರನೂ ಕರ್ಕೊಂಡು ಬರ್ಬೋದು. ಇಲ್ಲಿ ಇದ್ರ ಜೊತೆಗೆ ಬೇರೆ ಪ್ಲೇಸಸ್ನೂ ಕೂಡ ಕವರ್ ಮಾಡ್ಬೋದು. ಮಕ್ಕಳಿಗೆ ಇದು ತುಂಬಾ ಇನ್ ಕೇಸ್ ಏರೋನಾಟಿಕ್ಸ್ ಏರ್ಕ್ರಾಫ್ಟ್ ಬಗ್ಗೆ ಎಲ್ಲ ಇಂಟ್ರೆಸ್ಟ್ ಇರೋರಿಗೆ, ಪೈಲಟ್ ಆಗಬೇಕು ಅಂತಿರೋರಿಗೆ ನಿಜವಾಗ್ಲೂ ನಾವೊಂದು ಪಿಕ್ಚರ್ನ ತಂದು ಕೊಟ್ಟಂಗಾಗುತ್ತೆ. ಮತ್ತು ಇನ್ನೂ ಅವರಲ್ಲಿ ಇಂಟ್ರೆಸ್ಟ್ನ ಹೆಚ್ಚಿಸ್ಬೋದು. ಡೆಫಿನೆಟ್ಲಿ ನೀವು ಯಾರಾದರೂ ನಿಯರ್ ಇದ್ದರೆ ಅಥವಾ ದೂರ ಇದ್ದರೂ ಪರವಾಗಿಲ್ಲ, ಒನ್ ಡೇ ಟ್ರಿಪ್ ಥರ ಏನಾದರೂ ಮಕ್ಕಳನ್ನ ಕರ್ಕೊಂಡು ಬಂದು ತೋರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಅಲ್ಲಿ ಪಕ್ಕದಲ್ಲಿ ಕಾಣ್ತಿರೋಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಸೊ ದಟ್ ನಾನು ಹಾಕೋವಂಥ ಎಲ್ಲ ವಿಡಿಯೋಸ್ನ ನೋಟಿಫಿಕೇಷನ್ ನಿಮ್ಮನ್ನ ಬಂದು ತಲುಪುತ್ತೆ. ಸೊ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್. ಮತ್ತು ನಾನು ಇದೇ ಥರ ಒಂದು ಯೂಸ್ಫುಲ್ ವಿಡಿಯೋ ಒಂದಿಗೆ ಭೇಟಿ ಆಗ್ತೀನಿ. ಟಿಲ್ ದೆನ್ ಸ್ಟೇ ಟ್ಯೂನ್, ಟೇಕ್ ಕೇರ್, ಬಾಯ್.